ಪುಟ್ಟಮ್ಮಿ ಮಚ್ಚ ತಟ್ಟಿಸ್ಕೊಂಡು ಓದ್ಲು ಅಂತ ಹೇಳುದಂತೆ ದಿಟ್ವಾ? ಹೌದು ಗೋಪಾಲಣ್ಣ, ಪುಟ್ಟಾಕನ್ ಮಗದಾಗೆ ಯಾವತ್ತು ನೋಡ್ದಿರೋ ರೋಷ ನೋಡ್ದೆ. ಯಾಕೆ ಇವನಂತ ಇವನಾದ್ರೂ ಹೇಳಿದ್ರ ಮಂಚಯ್ಯ? ಪುಟ್ಟಾಕನ್ ಮಾತು ಹೋಗ್ತಾಗಿತ್ತು ಕಣವ. ಆದ್ರೆ ಅವ್ರ ಕಣ್ಣಾಗೆ ಯಾರಿಗೋ ಶಿಕ್ಷೆ ಕೊಡೋ ಆಕ್ರೋಶ ಕಾಣ್ತಾ ಇತ್ತು. ರಾಧಾ, ಈಟ ದಿನ ನೀನ್ ಆಟ ಆಡ್ತಿದ್ದೆ, ಈಗ ನಿನ್ನ ಆಡ್ಸಕ್ಕೆ ಪುಟ್ಟಕ್ಕ ಬರ್ತಾವಳೆ. ನಮ್ಮವ್ವ ಬೇರೆ ಏನ್ ಹೇಳುದು ಮಂಚಯ್ಯ? ಒಂದೇ ಏಟ್ಗೆ ಕತೆ ಮುಗ್ದೋಗ್ಬಿಡ್ಬೇಕು. ಆತ್ಮಕ್ಕೆ ಶಾಂತಿ ಕೊಡ್ಸಕ್ಕೆ. ನನಗೆ ಪುಟ್ಟಾಕನ್ ಮಾತು ಕೇಳಿ ಒಂದ್ ಕ್ಷಣ ಭಯ ಆಗೋಯ್ತು ಕಣ್ರವ. ಅಪ್ಪಯ್ಯ, ಹಂಗಾದ್ರೆ ಅವ್ವ ಯಾರ ಮ್ಯಾಕು ಸೀಟ್ ತೀರ್ಸ್ಕೊಳಕ್ಕೆ ಹೋಗವಳೆ. ಬೇಗ ಹೋಗಿ ಪುಟ್ಟಾಕನ್ ತಡೀರಿ. ಅವಳು ಹೋಗಿದ್ ನೋಡಿದ್ರೆ ರಕ್ತದ ಒಳೆನೆ ಹರಿಸ್ವಂಗವಳೆ. ಉತ್ತರ ದೇಶದ ಕತ್ತಾಲ ರಾಜ್ಯದ ನಮ್ಮವ್ವ ಮಾರವ್ವ ತನ್ನನ್ನು ಗುಡಿಯ ಒಳಗಿಂದ ಕುಡಿದು ನೋಡೋಳೆ ಮಾರವ್ವ ತನ್ನನ್ನು. ಮತ್ತೆ ಹುಲಿ ಮ್ಯಾಲ ತಿಂದಾಗಿ ಮಾರವ್ವ ಮಾರವ್ವ ಕೆಂಚನೆ ಕೆನರಿ ಮಾರವ್ವ ಕೆಟ್ಟಗನ್ನೋಳೆ ನಮ್ಮವ್ವ. ಇವನಬ್ಬ ಮೊದ್ಲೇ ಕಾಲ್ ನಡುತ್ತೈತೆ, ಇನ್ನು ಇವನೇನೋ ಹೇಳಿ ಇಲ್ಲ ಸಾಯಂಗ್ ಮಾಡ್ತಾವನಲ್ಲ. ಅವಳು ಇಂಥ ಕಡೆ ಹೋಯ್ತೀನಿ ಅಂತ ಏನಾರು ಹೇಳುದ್ಲ? ಅದೇನು ಹೇಳಿಲ್ಲ, ಕೇಳೋ ಧೈರ್ಯ ನಾನು ಮಾಡ್ಲಿಲ್ಲ. ಹೋಗ್ಲಿ, ಯಾವ ಕಡೆ ಹೋದ್ರು ಅಂತಂದ್ರು ನೋಡಿದ್ರ? ಹಾ, ಈ ಕಡೆ ಹೋದ್ರು. ಈ ಕಡೆ ಅಂದ್ರೆ ಪಕ್ಕ ಪಕ್ಕ ಪುಟ್ಟಕ್ಕ ರಾಧಾ ನೋಡ್ಕೊಂಡೆ ಹೋಗವಳೆ. ಅಯ್ಯೋ ಸಿಮ್ಮೆ, ಇವತ್ತೇ ನಮ್ ಕೊನೆ ದಿನ ಆಗೋಯ್ತದ. ಹೆಂಗೆ ಇಂಥ ಕಡೆ ಅಂದ್ರೆ ಎಲ್ಲಿಗೆ ಅಂತ ಹೋಗೋದವಾ? ಡ್ಯಾಡಿ, ಹಿಂಗೆ ಹೋಯ್ತಿದ್ರೆಲ್ಲಾರು ಸಿಗ್ಬೋದು, ನಡಿ ಹೋಗದಾ? ನಾನು ಇವರಿಂದ ಹೋಗಿ ಅಕಸ್ಮಾತ್ ಪುಟ್ಟಕ್ಕ ಮಚ್ಚನ ನನ್ನ ಕಡೆ ತಿರುಗಿಸ್ಬಿಟ್ರೆ ಏನಪ್ಪ ಮಾಡ್ಲಿ? ಇಲ್ಲ ಇಲ್ಲ, ನಾನು ಹೋಗ್ತಾ ಇರೋದ ಒಳ್ಳೇದು. ನೀವೆಲ್ಲ ಹೋಗಿ ನನ್ನ ಮನೆ ತವ ಇರ್ತೀನಿ. ಯಾಕೆ? ಮೊಚ್ಚು ಅಂತ ಹೇಳಿದ ತಕ್ಷಣ ದಿಗ್ಲಾಯ್ತಾಯ್ತಾ?